ನೀವು ಮುಂಚೆ ಯಾವ್ದಾದ್ರು ಮಾಡಿದ್ರ ಈ ತರ? ನಾನು ನಾಟಕಗಳು ಮಾಡಿದ್ದೆ ಮುಂಚೆ, ಪೌರಾಣಿಕ ನಾಟಕಗಳು ಮಾಡಿದ್ದೆ, ಬೀದಿ ನಾಟಕ ಎಲ್ಲ ಮಾಡ್ತಿದ್ದೆ ಮುಂಚೆ. ಆದ್ರೆ ನಾನು ಚಿಕ್ಕ ವಯಸ್ಸಿದ್ದಾಗಿಂದ ನಮ್ಮ ತಾಯಿಯವ್ರ ತಂದೆ, ನಮ್ಮ ತಾತ ಪಟ್ಟೇಗೌಡರು ಅಂತ ಹೇಳಿ ಅವ್ರು ನಮಗೆ ಕಥೆಗಳು ಹೇಳೋರು, ರಾಜರ ಕಥೆಗಳು, ಮತ್ತೆ ರಾಮಾಯಣ ಮಹಾಭಾರತ, ಚಂದ್ರವಂಶದ ರಾಜರು, ಸೂರ್ಯವಂಶದ ರಾಜರು, ಇವ್ರ ಕಥೆಗಳು ಹೇಳೋರು. ಸೊ ಚಿಕ್ಕಂದಿನಿಂದ ನನಗೆ ಪೌರಾಣಿಕ ಅಂದರೆ ಭಾಳ ಆಸಕ್ತಿ, ಕುತೂಹಲ. ನಮ್ಮ ಸನಾತನ ಧರ್ಮದ ಕಥೆಗಳು ಅಂದರೆ ನನಗೆ ತುಂಬ ಒಂದು ಕ್ಯೂರಿಯಾಸಿಟಿ. ಅದನ್ನ ಮತ್ತೆ ಸಿನಿಮಾದಲ್ಲಿ ನೋಡೋಕೆ ಅವಕಾಶ ಸಿಗ್ತಿದ್ದು ಅಣ್ಣವ್ರ ಚಿತ್ರಗಳಲ್ಲಿ. ಸೊ ಆ ಚಿತ್ರಗಳು ನೋಡ್ತಾ ಇರ್ಬೇಕಾದ್ರೆ ಎಷ್ಟು ಸಲ ನೋಡಿರ್ತಿದ್ದೆ ಅದನ್ನ ಅಂದರೆ, ಅವರಲ್ಲಿ ಒಂದು ಡೈಲಾಗ್ ಹೇಳ್ತಿದ್ರೆ ನಾನು ಕುತ್ಕೊಂಡು ಇಲ್ಲಿಂದ ಹೇಳ್ತಾ ಇದ್ದೆ. ಅವ್ರ ಬಬ್ರುವಾನದಲ್ಲಿ ಜಾರಣಿಯ ಮಗ ಅಂದ್ರೆ ನಾನು ಇಲ್ಲಿಂದ ಹೇಳ್ತಾ ಇದ್ದೆ, ಭೋರ್ಗರದ ಪ್ರವಾಹವನ್ನು ಪ್ರತಿರೋಧಿಸಬಲ್ಲೆ, ಕಾಳುಗಿಚ್ಚನ್ನು ಕಾಲಿನಲ್ಲಿ ಮೆಟ್ಟೆಡಗಿಸಬಲ್ಲೆ, ಬರಸಿಡಿಲ ಬಡಿತವನ್ನು ಬರೀ ಮುಷ್ಟಿಯಲ್ಲಿ ಹಿಡಿಯಬಲ್ಲೆ, ಆದರೆ ಈ ಮಾತೃನಿಂದನೆಯನ್ನ ಮಾತ್ರ ನಾ ಸಹಿಸಲಾರೆ ಅಂತ ಅವ್ರು ಹೇಳ್ತಿದ್ರೆ. ಪ್ರತಿಯೊಂದು ಡೈಲಾಗ್ ನಾನು ಹೇಳ್ತಿದ್ದೆ. ಸೊ ಆತರ ಕೆಲವು ಸಿನಿಮಾಗಳು ಅವ್ರ ಕ್ಯಾರೆಕ್ಟರ್ ಆಪೋಸಿಟ್ ಕ್ಯಾರೆಕ್ಟರ್ ಎರಡು ಡೈಲಾಗ್ಗಳು ನನಗೆ ಗೊತ್ತು. ಸೊ ಹಂಗಾಗಿ ನನ್ಗೆ ಪೌರಾಣಿಕ ಕಷ್ಟ ಅಂತ ಅನ್ನಿಸ್ಲಿಲ್ಲ. ಈ ಸಿನಿಮಾದ ಸಾಂಗ್ ಮಾಡ್ಬೇಕಾದ್ರೆ ಅಣ್ಣವರು ಸಿನಿಮಾದ ರೆಫರೆನ್ಸ್ ಕಳಿಸಿದ್ರು ಅಂತ ಹೇಳ್ತಾ ಇದ್ರು. ಆ ರೆಫರೆನ್ಸ್ ಅಲ್ಲಿ ಸಾಂಗ್ ರೆಡಿ ಆಗಿದೆ ಅಂತ. ಸಿಗಿವೆಂ ಕ್ಷಣದಲ್ಲಿ ಅವನು ಆಕ್ರೋಶದಲ್ಲಿ ಬರ್ತಾನೆ, ಇವರೆಲ್ಲ ದೇವತೆಗಳ ಮೇಲೆ ಆಕ್ರೋಶಕ್ಕೆ ಬರ್ತಾನೆ, ರಾಕ್ಷಸ ಅನ್ನೋ ತರ ಶುರು ಆಗುತ್ತೆ. ಸೊ ಆ ಒಂದು ತರ ಒಂದು ಹಾಡು ಬರುತ್ತೆ, ಅದ್ ಮುಂದೆ ಬಿಡುಗಡೆ ಮಾಡ್ತೀವಿ, ನಿಮ್ಗೆ ಗೊತ್ತಾಗುತ್ತೆ. ರಿಲೀಸ್ ಆಗಿದ್ದ ಸಾಂಗು ಕೂಡ ಅದು ರೀಚ್ ಆಗ್ತಿದೆ, ಅದು ಕೂಡ ಡಿಫ್ರೆಂಟ್ ಆಗಿದೆ ಅಂತ. ಶಿಪ್ ಸಾಂಗು ಕೂಡ ತುಂಬಾ ರೀಚ್ ಆಗ್ತಿದೆ. ಆ ಶಿಪ್ದು ಸಾಂಗ್ ಇದು ಶೂಟಿಂಗ್ ತುಂಬಾ ಮಜಾ ಇತ್ತು ಅಂತ ನೀವೆಲ್ಲ ಪ್ರೆಸ್ ಮೀಟ್ ಅಲ್ಲಿ ಮಾತಾಡ್ಬೇಕಾದ್ರೆ ನನಗೆ ಅನಿಸ್ತು, ತೇಲ್ಕೊಂಡು ನಾವು ಶೂಟಿಂಗ್ ಮಾಡಿದೀವಿ, ಮುಗಿಸಿದೀವಿ ಅಂತೆಲ್ಲ. ಅದ್ರದ್ದು ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ? ಒನ್ ಸಾರ್ಟ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ಅದು. ಬಿಕಾಸ್ ಲೈಫಲ್ಲೇ ಆ ಥರ ಅಂದ್ಕೊಂಡು ಇರಲಿಲ್ಲ ಶೂಟ್ ಮಾಡ್ತೀವಿ ಅಂತ. ಬಿಕಾಸ್ ಒಂದು ಅಂದರೆ ಆ ಶಿಪ್ಪಲ್ಲಿ ಆ ತೇಲೋ ನೀರ್ ಮೇಲೆ ನಿಂತ್ಕೊಳ್ಳೋದೇ ಕಷ್ಟ. ಯೂಶಲಿ ನಾವೆಲ್ಲರೂ ಟ್ರಿಪ್ ಹೋದ್ರೆ ಕೂತ್ಕೋತೀವಿ, ಒಂದು ಫೋಟೋಸ್ ತೆಗಿತೀವಿ, ವಿ ಜಸ್ಟ್ ಎಂಜಾಯ್ ದ ಮೊಮೆಂಟ್, ಆ ಹಾಲಿಡೇನ. ಬಟ್ ಇಲ್ಲಿ ವಿ ಹ್ಯಾಡ್ ಟು ಶೂಟ್, ಕಾಸ್ಟ್ಯೂಮ್ ಹಾಕೊಂಡು ಆ್ಯಂಡ್ ಡಾನ್ಸ್ ಸ್ಟೆಪ್ಸ್ ಬೇರೆ. ನಾವು ಇಲ್ಲಿಂದ ಹೋಗ್ತಾ ಭೂಷಣ್ ಅವರು ಡಾನ್ಸ್ ಕೊರಿಯೋಗ್ರಫಿ ಮಾಡಿದ್ದು. ಸೊ ಭೂಷಣ್ ಅಂದಿದ ತಕ್ಷಣ ನಿಮ್ಗೆ ಗೊತ್ತು, ಚೆನ್ನಾಗಿ ಸ್ಟೆಪ್ಸ್ ಎಲ್ಲ ಹಾಕ್ಬಿಟ್ಟಿರ್ತಾರೆ. ಹೌದು, ಅವ್ರಿಗೆ ಅಸಿಸ್ಟೆಂಟ್ ಆಗಿ ಕೂಡ ಮಾಡಿದ್ವಿ, ಪಾಪ ಅವ್ರ ಅಸಿಸ್ಟೆಂಟ್ಸ್ ಬಂದಿರಲಿಲ್ಲ. ಸೊ ಅವಾಗ ಇಲ್ಲಿಂದ ರಿಹರ್ಸಲ್ ಮಾಡ್ಕೊಂಡು ಹೋಗಿ, ಲೈಕ್ ವಿ ಹ್ಯಾಡ್ ಸಮ್ ಫ್ಲಿಪ್ ಎಲ್ಲ ಮಾಡೋದು, ಇಬ್ರದ್ದು ಕಪಲ್ ಮೂವ್ಮೆಂಟ್ಸ್ ಎಲ್ಲ ಮಾಡಿದ್ದು. ಅದನ್ನೊಂದು 10 ಸಲ ಪ್ರಾಕ್ಟೀಸ್ ಮಾಡಿ ಎಲ್ಲ ಪರ್ಫೆಕ್ಟ್ ಮಾಡ್ಕೊಂಡು ಅಲ್ಲಿ ಹೋದ್ರೆ, ಫಸ್ಟ್ ಡೇ ಆಬ್ವಿಯಸ್ಲಿ ಸಾಂಗ್ ಶೂಟ್ ಎಲ್ಲ ಆಮೇಲೆ ಇದ್ದಿದ್ದು ಲಾಸ್ಟ್ ಅಲ್ಲಿ. ಸೊ ಫಸ್ಟ್ 3-4 days ಇಟ್ ವಾಸ್ ಮೋರ್ ಆಫ್ ಟಾಕಿ ಪೋರ್ಷನ್ ಅಲ್ಲಿ ಡೈಲಾಗ್ಸ್ ಹೇಳಕ್ಕೆ ನಿಂತ್ಕೊಂಡು ಸೊ ಎಲ್ಲರೂ ತಟ್ಟಾಡ್ತಾ ಇದೀವಿ ಡೈಲಾಗ್ಸ್ ಹೇಳ್ಬೇಕಾದ್ರೆ. ನಾನು ಸರ್ ಇದು ಮಾತ್ರ ನಾವು ಡಾನ್ಸ್ ಎಲ್ಲ ಮಾಡಕ್ ಚಾನ್ಸ್ ಇಲ್ಲ, ಇದ್ರ ಮೇಲೆ ವಿ ಹ್ಯಾವ್ ಟು ಫೈಂಡ್ ಅ ವೇ. ಬಿಕಾಸ್ ಅದು ಲೈಟಿಂಗ್ಗೋಸ್ಕರ ಅಂತ ವಿ ಹ್ಯಾಡ್ ಟು ಟ್ರಾವೆಲ್, ಎಲ್ಲಿ ಪ್ರಾಪರ್ ಲೈಟಿಂಗ್ ಸಿಗುತ್ತೆ ಅಂತ ನೋಡಿ. ಬಿಕಾಸ್ ಯಾವುದೇ ಥರದ್ದು ಏನು ಎಕ್ಸ್ಟರ್ನಲ್ ಲೈಟ್ಸ್ ಕ್ಯಾರಿ ಮಾಡ್ದಲೆ ಅಲ್ಲಿ ನ್ಯಾಚುರಲ್ ಲೈಟಲ್ಲೇ ಮಾಡಬೇಕು ಅಂತ ಅಂದ್ಬಿಟ್ಟು ಯುರೋಪ್ಗೆ ಹೋಗಿ ಆ ಒಂದು ಲೈಟಿಂಗ್ ತುಂಬ ಚೆನ್ನಾಗಿರುತ್ತೆ ಅನ್ನೋ ಒಂದು ಇದರಲ್ಲಿ. ಬಟ್ ಅಲ್ಲಿ ಹೋದಾಗಲೇ ಗೊತ್ತಾಗಿದ್ದು ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ. ಅಗೇನ್ಸ್ಟ್ ಲೈಟ್ ನಿಂತ್ಕೊಂಡಾಗ ನಮ್ಮ ಫೇಸ್ ಕಾಣ್ತಾ ಇರಲಿಲ್ಲ ಆ್ಯಂಡ್ ಬ್ಯಾಕ್ ಡ್ರಾಪ್ ಕಾಣ್ತಾ ಇರಲಿಲ್ಲ. ಸೊ ಇಟ್ ವಾಸ್ ಅ ಲಾಟ್ ಆಫ್, ಫಸ್ಟ್ ಡೇ ವಿ ಟುಕ್ ಅ ಲಾಟ್ ಆಫ್ ಟೈಮ್ ಟು ಆಕ್ಚುಲಿ ಸಿ ಓಕೆ ವಾಟ್ ವರ್ಕ್ಸ್, ವಾಟ್ ಡಸಂಟ್ ವರ್ಕ್ ಅಂತ ಅಂದ್ಬಿಟ್ಟು. ಬಟ್ ಅದೇ ಸುನೀಲ್ ಸರ್ ಹೇಳ್ದಂಗೆ ಎಲ್ಲರೂ ಲೈಕ್ ಶೂಟ್ ಮುಗಿಸ್ಕೊಂಡು ಹೋದ್ರು ಹಿಂಗೆ ಆಡ್ತಾ ಇದ್ವಿ. ಸೊ ಒಂದು ಅರ್ಧ ಗಂಟೆ 1 ಗಂಟೆಗಳ ಕಾಲ ಇದ್ದಾಗ ಚೆನ್ನಾಗಿರುತ್ತೆ, ಹೋಗೆಲ್ಲ ಫೋಟೋ ಗಿಡ ತಗೊಂಡು ಚೆನ್ನಾಗಿದೆಯಪ್ಪ ಅನ್ಬೋದು. ಏನ್ 9 hours 10 hours ಅಲ್ಲೇ ಇದ್ರೆ. ಸೊ ಫಸ್ಟ್ ಡೇ ಇದ್ದಿದ್ದು ಎಕ್ಸೈಟ್ಮೆಂಟು, ಎಲ್ಲರೂ ಹೋಗಿ ಏನು ಸಾಂಟಾ ಮರಿಯಾ ಕೊಲಂಬೋ ಅಂತ ಹೆಸರು. ಸೊ ಇಟ್ ಇಸ್ ವೆರಿ ಬ್ಯೂಟಿಫುಲ್, ಒಂಥರ ಏನ್ಷಿಯಂಟ್ ಕಾಲದಿಂದನೂ ಒಂದು ತುಂಬಾ ಬ್ಯೂಟಿಫುಲ್ ಆಗಿದೆ, ಆಂಟಿಕ್ ಪೀಸ್ ತರ ಇದೆ ಆ ಒಂದು ಶಿಪ್ ನೋಡಕ್ಕೆ. ಅದು ಕ್ರಿಸ್ಟೋಫರ್ ಕೊಲಂಬಸ್ ಅವರ ರೆಪ್ಲಿಕಾ ಶಿಪ್. ಹಾ ಯಾ, ಸೊ ಇಟ್ ವಾಸ್ ವೆರಿ ಬ್ಯೂಟಿಫುಲ್. ನೋಡಿ ಆ ಶಿಪ್ಗೋಸ್ಕರ ಅಂತಾನೆ ಅಲ್ಲಿಗೆ ಹೋಗಿದ್ದು. ಸೊ ಅದಕ್ಕೆ ಹತ್ತಕ್ಕೆ ಮುಂಚೆ ಎಲ್ಲರೂ ಫೋಟೋ ತಗೊಂಡಿದ್ದೇನು, ನಾಟ್ ಜಸ್ಟ್ ಅಸ್ ಟೆಕ್ನಿಷಿಯನ್ಸ್ ಇಂದ ಹಿಡಿದು ಎಲ್ಲರೂ, ನಮ್ಮಮ್ಮ ಕೂಡ ಎಲ್ಲರೂ ನಾನು ವಾಪಸ್ ಬಂದಿದ್ರು. ಅರ್ಧ ದಿನ ಆದ್ಮೇಲೆ ವಾಪಸ್ ಬಿಟ್ಬಿಡಿ ಅಂತ ರೂಮಿಂದ ಹೊರಗಡೆ ಐಡಿಯಾ ಅಟ್ ಆಲ್.
ಅವ್ರು ಒಂದಿನ ಟೈಮ್ ತಗೊಂಡಿದ್ದಾರೆ ಟು ಗೆಟ್ ಬ್ಯಾಕ್ ಟು ನಾರ್ಮಲ್. ನೆಕ್ಸ್ಟ್ ಡೇ ಕೂಡ ಅವರು ಸಮಾಧಾನ ಮಾಡ್ಕೊಂಡು ಆಮೇಲೆ ಬೆಳಗ್ಗೆ ಬಿಡಕ್ ಟೈಮಿಗೆ ಬರೋರು, ಇಲ್ಲ ಲಂಚ್ ಟೈಮಲ್ಲಿ ವಾಪಸ್ ದಡಕ್ಕೆ ಬಂದ್ಬಿಟ್ಟು ಅಲ್ಲಿ ಊಟ ಮಾಡ್ಕೊಂಡು ವಾಪಸ್ ಹೋಗ್ತಾ ಇದ್ದಿದ್ದು. ಸೊ ಆ ಟೈಮಲ್ಲಿ ಬಂದ್ಬಿಟ್ಟು ನಮ್ಮ ಜೊತೆ ಎಲ್ಲ ಕುತ್ಕೊಂಡು ಮಾತಾಡ್ಕೊಂಡು ಊಟ ಮಾಡ್ಕೊಂಡು ಶಿವಶ್ರೀ ಸೆಂಡಸ್ ಬ್ಯಾಕ್ ಅಗೇನ್ ಬಾಯ್ ಬಾಯ್ ಹೋಗಿ ಬರಲ್ಲ ಅಂತ. ಸೊ ಅದ್ ಬಂದು ಅರ್ಧ ದಿನ ಅಷ್ಟೇ ಇದ್ದಿದ್ದು, ಹೊರಟ್ಬಿಟ್ರು. ಸುನಿ ಸರ್ ಕೂಡ ತುಂಬಾ ಸಿಕ್ ಅಂತ ಫಸ್ಟ್ ಇಂದಾನು ಹೇಳಿದ್ರು, ಅಯ್ಯೋ ಮೇಡಮ್ ನನ್ಗೆ ಸೆಟ್ ಆಗ್ಬಿಟ್ರೆ ಬೆಟರ್ ಮೇಡಮ್, ಸೆಟ್ ಆಗ್ಬಿಟ್ರೆ ಬೆಟರ್ ಅಂತ. ತುಂಬಾ ವಾಮಿಟ್ ಮಾಡ್ತಿದ್ರಂತೆ. ಇಬ್ರು ಬಿಟ್ಟು ಮಿಕ್ದವರೆಲ್ಲ ಹಾಕಿದ್ದಾರೆ. ಹೌದಾ, ಅದಕ್ಕೆ ಅನ್ಸುತ್ತೆ ಅವ್ರು ಹೇಳಿದ್ದು, ನಮ್ಗೆ ನಿಂತ್ಕೊಳಕ್ಕೆ ಆಗ್ತಿರ್ಲಿಲ್ಲ, ಅವ್ರಿಬ್ರು ಡಾನ್ಸ್ ಹೆಂಗೆ ಆ ಪೋರ್ಷನ್ ಹೆಂಗ್ ಮುಗಿಸಿದ್ರು ಅಂತ ಸುನಿ ಸರ್ ಹೇಳ್ತಿದ್ರು. ಅದಕ್ಕೋಸ್ಕರ ಅಂತ ಬೈ ದ ಎಂಡ್ ಒಂದು ಪ್ಲೇನ್ ವಾಟರ್, ಸ್ಟಿಲ್ ವಾಟರ್ ಮೇಲೆ ಎಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲಿ ಡಾನ್ಸ್ ಪೋರ್ಷನ್ ಆಗಿಲಿ ಮಾಡಿದ್ದು. ಬಟ್ ಅವ್ರಿಗೆ ಆಕ್ಷನ್ ಸೀಕ್ವೆನ್ಸು ಇತ್ತು. ಸೊ ಅಲ್ಲಿ ಪೋರ್ಚುಗಲ್ ಡೇವಿಡ್ ಚಾನ್ ಕಾರ್ಡಿಯಾರೋ ಅಂತ ಹೇಳಿ ಹಾಲಿವುಡ್ ಸ್ಟಂಟ್ ಡೈರೆಕ್ಟರ್, ಅವರೇ ಬೇಕು ಅಂತೇಳಿ ಅವ್ರನ್ನ ತಗೊಂಡಿದ್ದು. ಪಾಪ ತುಂಬ ಸೇಫ್ಟಿ ಇದೆಲ್ಲ ತುಂಬ ಅವರು ಪ್ರಾಮುಖ್ಯತೆ ಕೊಡ್ತಾರೆ. ಆದರೆ ಹಿಂಗಿಂಗೆ ಆಡ್ತಿತ್ತಲ್ಲ, ಅವ್ರು ಹಿಂಗಿಂಗೆ ಸ್ವರ್ಡ್ ಫೈಟ್ ಅದು ಇದೆಲ್ಲ ತುಂಬ ಪ್ಲಾನ್ ಮಾಡಿದ್ದಾರೆ. ಎಲ್ಲ ಕಡೆ ಕುಯ್ಕೊಂಡ್ಬಿಟ್ಟಿದೆ ಮೈಯಲ್ಲಿ, ಸಣ್ಣದಾಗಿ ಎಲ್ಲ ಕಡೆ ಸಣ್ಣದು ಏನಕ್ಕೋ ಉರಿತಿದೆಯಲ್ಲ ಅಂತ ಗೊತ್ತಾಗಿರಲ್ಲ. ಆಮೇಲೆ ಒಂದ್ ಸ್ವಲ್ಪ ಶೂಟ್ ಎಲ್ಲ ಆದ್ಮೇಲೆ ಏನೋ ಮೈಯಲ್ಲೆಲ್ಲ ಉರಿ ಅಂದ್ರೆ ಎಲ್ಲಾ ಕಡೆ ಕುಯ್ಕೊಂಡಿರುತ್ತೆ ಆ ಥರ. ಯಾಕಂದ್ರೆ ಹಿಂಗ್ ಆಡ್ತಿರ್ಬೇಕಾದ್ರೆ ನಮ್ದೆಲ್ಲ ಈ ತರ ಗ್ಯಾಪ್ ಅಲ್ಲಿ ಫೈಟ್ ಇರುತ್ತೆ ಹಿಂಗ್ ಅನ್ಕೊಂಡು, ಸೊ ಎಲ್ಲ ಲೇಟ್ ಬಿದ್ದಿರುತ್ತೆ ಆ ಟೈಮಲ್ಲಿ. ಹೌದಾ ಏನಾಗಿಲ್ಲ ಅನ್ಕೊಂಡು ಅವಾಗ ಮಾಡ್ಬಿಟ್ಟಿರ್ತೀವಿ ಜೋಶಲ್ಲಿ. ಆಮೇಲೆ ನೋಡಿದ್ರೆ ಮೈಯಲ್ಲೆಲ್ಲ ಈಗ್ಲೂ ಮಾರ್ಕ್ಸ್ಗಳಿದಾವೆ. ಬಟ್ ಅದೊಂದು ಅನುಭವ ಬಿಡಿ. ಇಷ್ಟೆಲ್ಲ ಶ್ರಮ ಒಂದ್ ಕಡೆ ಆದ್ರೆ ಔಟ್ಪುಟ್ ನೋಡಿದ್ಮೇಲೆ ಇನ್ನೂ ಬೇಕಾದ್ರೆ ಜಾಸ್ತಿ ಶ್ರಮ ತಗೋಣ, ತೊಂದರೆ ಇಲ್ಲ ಅನ್ಸುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.